ದೇಶದಲ್ಲಿ ಅಧಿಕಾರದ ಆಸೆ ಎಷ್ಟೈತೆ ಅನ್ನೋದು ಮತ್ತು ತಮ್ಮ 42ನೇ ವಯಸ್ಸಿನಿಂದ 70 ವರ್ಷದವರೆಗೆ ಕೇವಲ ಅಧಿಕಾರ ಅಧಿಕಾರ ಅಧಿಕಾರ. ಎಲ್ಲಿ ಇದೆ ನಿನ್ನ ಅಹಂಕಾರ, ಎಲ್ಲಿದೆ ನಿನ್ನ ಜಂಬ, ಎಲ್ಲಿದೆ ನಿನ್ನ ಹಣ, ಎಲ್ಲಿದೆ ನಿನ್ನ ಸಂಪತ್ತು, ಎಲ್ಲಿದೆ ನಿನ್ನ ಬಂಗಲೆ, ಎಲ್ಲಿದೆ ನಿನ್ನ ಅಧಿಕಾರ, ಎಲ್ಲಿದ್ದಾರೆ ನಿನ್ನ ಆತ್ಮೀಯರು, ಜೀವಕ್ಕೆ ಜೀವ ಕೊಡುವ ಫಟಿಂಗರು. ಜೀರೋದಿಂದ ಹೀರೋ ಆದಂಥ ಗುಲಾಮ್ ನಬಿ ಆಜಾದದ ಸ್ಟೋರಿ ತೊಗೊಂಬಂದ ನೋಡ್ರಿ. ಗುಲಾಮ್ ನಬಿ ಆಜಾದ್ ನಿಜವಾಗಿ ಒಬ್ಬರ ಗುಲಾಮ ಆಗಿ ಇವತ್ತು ಹೊರಹೊಮ್ಮಿದಾನಂದ್ರೆ ನಿಜಕ್ಕೂ ಖೇದಕರ ಸಂಗತಿ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ಅದೇ ಪಕ್ಷಕ್ಕೆ ದ್ರೋಹ ಬಗೆದು ಬೆನ್ನಾಗ ಚೂರಿ ಹಾಕಿ ಹೊರಗೆ ಬರ್ತಾನಂದ್ರೆ ಇವನೆಂಥ ಗುಲಾಮ್ರಿ. ಅದರ ಸಲುವಾಗಿ ಅವನದು ಸ್ಟೋರಿ ತೊಗೊಂಬಂದೇನೆ. ಈಗ ಆ ಸ್ಟೋರಿಯಲ್ಲಿ ವಿಶೇಷತೆ ನೋಡ್ರಿ. 42ನೇ ವಯಸ್ಸಿನಲ್ಲಿ ಯಾವಾಗಲೂ ಅಧಿಕಾರದಲ್ಲಿಯೇ ಮೆರೆದ ಈ ಗುಲಾಮ್ ಈತ ಅಧಿಕಾರ ಆಸೆಯಿಂದ ಸ್ವತಃ ಮಾತ್ರ ಪಕ್ಷಕ್ಕೆ ದ್ರೋಹ ಮಾಡಿ ರಾಜೀನಾಮೆ ನೀಡಿದ. 1980-80ರವರೆಗೆ ಇದೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ MP ಆದರು. 1996ರಿಂದ 6ರವರೆಗೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನ, 2005ರಿಂದ 8ರವರೆಗೆ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರ್, 2009ರಿಂದ 2016ರವರೆಗೆ ರಾಜ್ಯಸಭಾ, 2009ರಿಂದ 2014ರವರೆಗೆ ಕೇಂದ್ರೀಯ ಮಂತ್ರಿ, 2014ರಿಂದ 2021ರವರೆಗೆ ಸಂಸದದ ನೇತೃತ್ವ, ವಿರೋಧ ಪಕ್ಷದ ನಾಯಕ, ರಾಜ್ಯಸಭಾ. ಇಷ್ಟೆಲ್ಲ ಉನ್ನತ ಹುದ್ದೆ ಪಡೆದರೂ ತೃಪ್ತಿಯಾಗದ ಈ ಗುಲಾಮ್ ಪಕ್ಷದಲ್ಲಿ ರಾಷ್ಟ್ರೀಯ AICC ಕಾರ್ಯದರ್ಶಿ, ಅನೇಕ ರಾಜ್ಯಗಳ ಉಸ್ತುವಾರಿ ವಹಿಸಿಕೊಂಡಂಥ ಈ ಗುಲಾಮ್ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆರಿಸಿ ಬರಲಾರ್ದಂಥ ಈ ವ್ಯಕ್ತಿ ರಾಷ್ಟ್ರ ನಾಯಕನನ್ನಾಗಿ ಇದೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾಡಿತ್ತಲ್ರಿ. ಶ್ರೀಮತಿ ಇಂದಿರಾ ಗಾಂಧಿಯಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಹುದ್ದೆಗಳನ್ನು ಅಲಂಕರಣೆ ಮಾಡಿ ಅದೇ ಪಕ್ಷಕ್ಕೆ ದ್ರೋಹ ಮಾಡಿದಂಥ ಈ ಗುಲಾಮ್ ನಬಿ ಆಜಾದ್ ಇಷ್ಟೊಂದು ಕೇವಲ ಒಂದು ಮಾತಿನಿಂದ ಎಷ್ಟೊಂದು ಸಂಸತ್ನಲ್ಲಿ ಕಣ್ಣೀರು ಹರಿಸಿ ಹೊರಗೆ ಬರ್ತಾನ್ರಿ. ಎಷ್ಟು ಪ್ರೀತಿ ಬಂತ್ರಿ ಈ BJP ಪಕ್ಷದ ಮೇಲೆ. ಈ ಗುಲಾಮ್ ರಾಷ್ಟ್ರಕ್ಕೆ ಏನು ಕೊಡುಗೆ ಕೊಡಿದಾನ, ಏನು ಇವನ ತ್ಯಾಗ ಬಲಿದಾನ, ಏನು ಕೇವಲ ಅಧಿಕಾರದ ಆಸೆ. ಅವನ ಸಾಲಿನಲ್ಲಿಯೇ ಕರ್ನಾಟಕ ರಾಜ್ಯದ SM ಕೃಷ್ಣ ಸಹಿತ ಕರ್ನಾಟಕದ ಮುಖ್ಯಮಂತ್ರಿಯಾದರು, ಕೇಂದ್ರದ ವಿದೇಶಾಂಗ ಮಂತ್ರಿಯಾದರು, ಅನೇಕ ಬಾರಿ ರಾಜ್ಯಸಭಾ ಸದಸ್ಯರಾದರು, ಅನೇಕ ಬಾರಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾದರು, ಅನೇಕ ಸಂಘ ಸಂಸ್ಥೆಗಳ ಒಡನಾಟಿ, ಅನೇಕ ರಾಷ್ಟ್ರೀಯ ಕೇಂದ್ರದಿಂದ ಅಪಾರವಾದ ಕೊಡುಗೆಗಳನ್ನ ಪಡೆದುಕೊಂಡಂಥ SM ಕೃಷ್ಣ ಗುಲಾಮ್ ನಬಿ ಆಜಾದ್ ಅಂತ ಪಕ್ಷದ್ರೋಹಿಗಳಿಗೆ ಈಗ ತೀಲಾಂಜಲಿ ಹಾಕಿ ಜೀವನ ಪರ್ಯಂತ ಮನೆಗೆ ಕೊಂಡಿಸ್ತಾರೆ ಅನ್ನೋದು ಜನನು ಮಾತಾಡಕತ್ತಾರ. ಯಾರು ತಮಗೆ ಅಧಿಕಾರ ಕೊಟ್ಟರು, ಯಾರು ತಮಗೆ ಪ್ರೀತಿ ವಿಶ್ವಾಸ ಕೊಟ್ಟರು, ರತ್ನಗಂಬಳಿಯನ್ನು ಹಾಸಿದರು, ಅದೇ ರತ್ನಗಂಬಳಿಯಲ್ಲಿ ಹೇಸಿಗೆ ಕೆಲಸ ಮಾಡುವಂಥ ಈ ಇಬ್ಬರು ನಾಯಕರು ಈಗ ಮೂಲೆ ಗುಂಪಾಗುವುದರಲ್ಲಿ ಸಂದೇಹವಿಲ್ಲ. ನೋಡ್ರಿ, ಕೆಲವರು RSSದಲ್ಲಿ ಎಷ್ಟೊಂದು ಸಿದ್ಧಾಂತ ಉಳ್ಳವ್ರದಾರು. ಜೀವನವೇ RSS, ಮರಣ ಹೊಂದುವವರೆಗೆ RSS. ಯಾವಾಗಲೂ ಪಕ್ಷಕ್ಕೆ ದ್ರೋಹ ಬಗೆದಿಲ್ಲ, ಯಾವುದೇ RSSದ ವಿರೋಧಿಗಳಾಗಲಿಲ್ಲ, ಯಾವುದೇ ಅಧಿಕಾರದ ಲಾಲಸೆಗೆ ಬೀಳಲಿಲ್ಲ. ಬಾಲ್ಯದಿಂದಲೂ RSSದಿಂದ ಹೋಗಿ ಇವತ್ತು ರಾಷ್ಟ್ರೀಯ ಒಂದು ಸ್ವಯಂ ಸೇವಕದ ಒಂದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾಗವತ್ ಯಾಕೆ ಪಕ್ಷಾಂತರ ಮಾಡಲಿಲ್ಲರಿ? ಅವರಿಗೂ ಅನೇಕ ಆಶೆ ಆಮಿಷಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಹೆಚ್ಚಿದಾಗೂ ಸಹಿತ ಇದೇ ಭಾಗವತ್ನಂಥವರು ಅನೇಕ ರಾಷ್ಟ್ರೀಯ RSS ಸಿದ್ಧಾಂತವುಳ್ಳವರು. ಅವರು ಯಾವಾಗಲೂ ಮಾತ್ರ ಪಕ್ಷಕ್ಕೆ, ಮಾತ್ರ ಸಂಸ್ಥೆಗೆ ದ್ರೋಹ ಬಗೆದಿಲ್ಲ. ಈ ದ್ರೋಹ ಬಗೆಯವರು ಇವರು ಖಳನಾಯಕರಲ್ರಿ. ಇಂಥ ಖಳನಾಯಕರ ಬಗ್ಗೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಧಿಕಾರ ಇದ್ದಾಗ ಎಲ್ಲವೂ ಹೊಗಳುವುದು, ಅಧಿಕಾರ ಇಲ್ಲದಾಗ ತೆಗಳುವುದು. ಈ ಗುಲಾಮ್ ನಬಿ ಆಜಾದನ ಸ್ಟೋರಿ ತೋರ್ಸಾಕತ್ತೀನಿ, SM ಕೃಷ್ಣದ ಒಂದು ಭಾವಚಿತ್ರ ಹಾಕಿ ತೋರ್ಸಾಕತ್ತೀನಿ. ಇವರೆಲ್ಲರೂ ಸಮಯ ಸಾಧಕರು, ಪಕ್ಷಕ್ಕೆ ದ್ರೋಹ ಬಗೆಯುವವರು. ಇಂಥವರಿಗೆ ಇನ್ನು ಜನ ಪಂಗನಾಮ ಹಾಕಿ ಇವರ ವಂಶಾವಳಿಯನ್ನೇ ನಿರ್ಮೂಲನೆ ಮಾಡಿ ರಾಜಕೀಯದಿಂದ ನಿರ್ವತ್ತಿ ಘೋಷಣೆ ಮಾಡಿ ಮನೆ ಹಿಡಿಸ್ಬೇಕಲ್ರಿ. ಈ ಸ್ಟೋರಿ ನಿಮಗೆ ಹೆಂಗೆ ಅನಿಸಿತ್ತು
ಒಂದು ರಾಷ್ಟ್ರೀಯ ಪಕ್ಷ, ಯಾವುದೇ ಪಕ್ಷ ಇರಲಿ, ಭಾರತೀಯ ಜನತಾ ಪಕ್ಷ ಇರಲಿ, JDS ಇರಲಿ, ಇವತ್ತು ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಇರಲಿ, ಆ ಪಕ್ಷದಲ್ಲಿ ಹುಟ್ಟಿ ಬೆಳೆದು ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಅನೇಕ ಅಧಿಕಾರದ ಆಸೆ ನೆರವೇರಿಸಿಕೊಂಡು ಮತ್ತು ಅದೇ ಪಕ್ಷಕ್ಕೆ ದ್ರೋಹ ಬಗಿತಾರಂದ್ರೆ ಇವ್ರನ್ನ ಪಂಗನಾಮ ಹಾಕಬೇಕಲ್ರಿ. ಹಾಗಾದ್ರೆ ಗುಲಾಮ್ ನಬಿ ಆಜಾದದ ಅಧಿಕಾರದ ಲಾಲಸೆ, SM ಕೃಷ್ಣದ ಅಧಿಕಾರ ಲಾಲಸೆಯ ಕೆಲವು ಚಿತ್ರಗಳನ್ನ ಹಾಕಾಕತ್ತಾನ ನೋಡ್ರಿ. ಈ ಸ್ಟೋರಿ ಹೆಂಗೆ ಅನಿಸ್ತೈತಿ ನಿಮಗೆ? ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ವೀಕ್ಷಕರೇ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಇಂಥ ಒಳ್ಳೊಳ್ಳೆಯ ಸ್ಟೋರಿಗಳನ್ನ ತೊಗೊಂಬರ್ತೀನಿ. ನಮಸ್ಕಾರ.